ಓಕೆ, ನಾನು ಚೀನಾರಾಮು ಸರ್ನ ಕೇಳ್ತೀನಿ. ಸರ್, ನಮಗೂ ಅಂದ್ರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಗಳು ಓಡಾಡಿದೆ. ಬಿಜೆಪಿಯ ಶಾಲನ್ನ JDS ನ ಕಾರ್ಯಕರ್ತರು ಹಾಕಿದ್ದನ್ನ ಬಿಟ್ರೆ, ಅಂದ್ರೆ 2 ಶಾಲನ್ನ ಹೊದ್ದು ಪ್ರಚಾರ ಮಾಡಿದ್ ಬಿಟ್ರೆ ನಿಮ್ ಪಕ್ಷದ ದೊಡ್ಡ ದೊಡ್ಡ ನಾಯಕರೇನು ಕಾಣ್ಲಿಲ್ಲ ಚನ್ನಪಟ್ಟಣ ಅಖಾಡದಲ್ಲಿ ಹೆಚ್ಚಾಗಿ. ಇದ್ರ ಜೊತೆಗೆ DK ಶಿವಕುಮಾರ್ ಅವರ ಇಂಥ ಮಾತು, ಬಿಜೆಪಿ ಅವರು ಕೂಡ ನಮಗ್ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಗೆ ಗೆಲುವಾಯ್ತು ಅಂತ ಹೇಳಿ ಗೊಂದಲಗಳು, ಪ್ರಶ್ನೆಗಳು ಎದ್ದೇ ಹೇಳುತ್ತೆ. ಅಲ್ಲ, 140 ವರ್ಷದ ಹಿರಿಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಅವರ ಮನೆಯಲ್ಲಿ ಒಬ್ಬ ಅಭ್ಯರ್ಥಿ ಸಿಗ್ಲಿಲ್ಲ ಅವ್ರಿಗೆ. ಅವ್ರ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ತೊಡ್ಕೊಂಡ್ರು. ಕೊನೆಗೆ ಅವ್ರ ತಮ್ಮ ನಾನ್ ನಿಲ್ಲಲ್ಲ ಅಂತ ಇದ್ರು. ಕೊನೆಗೆ ಹೈಕಮಾಂಡ್ ಒಪ್ಕೊಂಡ್ರೆ ನಿಂತ್ಕೊಂತೀನಿ ಅಂದ್ರು. ಆಮೇಲೆ ಕುಸುಮಕ್ಕ ಅನ್ನೋರು ಒಬ್ರು ಯಾರೋ ತಯಾರಾದ್ರು, ಅವ್ರು ನಿಲ್ತಾರೆ ಹೆಣ್ಮಗಳು ಅಂತ ಆಸೆ ಪಟ್ವಿ ನಾವು. ಅಲ್ಲೂ ಅದು ಆಗ್ಲಿಲ್ಲ. DK ಶಿವಕುಮಾರ್ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡಿದ್ರು. ಅವರು ಅಲ್ಲೇ ಕೈ ಕೊಟ್ರು. ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ನಮ್ಗೆ ಗೆಲ್ಲಲ್ಲ ಅಂತ. ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಇದೆ, ದಿಕ್ಕಿಲ್ಲದ ಮನೆಗೆ ದೇವುಗಳೇ ದಿಕ್ಕು ಅಂತ. ಹಂಗೆ ಯಾವ ಮನೆಗೆ ದಿಕ್ಕಿರಲ್ವೋ ಆ ಮನೆಗೆ ಯಾರೋ ಒಬ್ಬರನ್ನ ತಂದು ನಿಲ್ಸ್ಕೊಳ್ಳೋದು, ವಲಸೆ ತರೋದು. ಯಾಕೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ನಿಲ್ಸ್ಕೊಳ್ಸ್ಬಾಯ್ತು. ನಟರಾಜ್ ಗೌಡ್ರೆ ನಿಂತ್ಕೊಂಡು ಗೆಲ್ಬೋದಾಗಿತ್ತು. ನಿಮ್ಮ ಪಕ್ಷಕ್ಕೆ ಅಷ್ಟು ಬಲ ಇದೆ. ನೀವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಉಜ್ವಲವಾದ ಗ್ಯಾರಂಟಿಗಳು ಕೊಟ್ಟಿದ್ದೀರಿ. ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ. ಜನ ಇವತ್ತು ಎಲ್ಲೂ ಒಂದು ಕೆಲಸ ಆಗದೆ ಇರತಕ್ಕಂಥ ನೋಡಿ ದಿಗ್ಭ್ರಮೆ ಆಗ್ಬಿಟ್ಟಿದ್ದಾರೆ. ಯಾವುದು ನಾವ್ ಹೇಳೋದಲ್ಲ ವಿರೋಧ ಪಕ್ಷದವರು. ನಿಮ್ಮ ಪಕ್ಷದಲ್ಲಿ ನಿಜವಾದ ನಿಮ್ ತಾಕತ್ತಿದ್ರೆ ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ನಿಲ್ಸ್ಕೊಂಡು ಗೆಲ್ಸ್ಕೊಬಾಯ್ತಲ್ಲ. ಯಾಕೆ ವಲಸೆ ತಂದ್ರಿ ನೀವು? ನನಗೆ ಗೊತ್ತಿಲ್ಲ, ವಲಸೆ ಹೋಗೋದು ತಪ್ಪು ಅನ್ನೋಂಗಿದ್ರೆ ರಾಜ್ಯದಲ್ಲಿ ನಿಮ್ ಸರ್ಕಾರನೇ ಬರ್ತಿರ್ಲಿಲ್ಲ ರೀ. ಅದನ್ನ ಮಾಡಿಸಿದ್ದು ಸಿದ್ದರಾಮಯ್ಯನವರು. ಬಿಡಿ, ಸಿದ್ದರಾಮಯ್ಯನವರು ಮಾಡಿಸಿದ್ರು. ಇದೇ ಯೋಗೇಶ್ವರನ ಸಿದ್ದರಾಮಯ್ಯನವರು 14 MLA ಕೊಟ್ಟು ಅಲ್ಲ ಆಯ್ತು. ಅಂದ್ರೆ ಅವಕಾಶವಾದಿಗಳಿಗೆ ಅವಕಾಶವಾದವನ್ನ ಹುಡುಕ್ತಾರೆ. ಪಕ್ಷಕ್ಕಾಗಿ ದೇಶಕ್ಕಾಗಿ ನಾವು ಒಟ್ಟಾಗಿರ್ತೀವಿ. ಅವಕಾಶವಾದ ಇಲ್ಲದೆ ಹೋದ್ರೆ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಬೆನ್ನಿಗೆ ಚಾಕ್ ಹಾಕೋದು ಅವಕಾಶವಾದ ಅಲ್ಲ. ಪಕ್ಷದಲ್ಲಿ ಇದ್ದು ಗೆಲ್ಬೇಕು. ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳೋರು, ನಾನು ಕೊನೆಯ ಸಾಲಿನ ಕಾರ್ಯಕರ್ತ ಅಂತ. ನಾನು ಪ್ರಧಾನಮಂತ್ರಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ ಅವರು. ನಾನು ಪ್ರಧಾನಮಂತ್ರಿ ಆಗಿದ್ರು ಒಬ್ಬ ಕಾರ್ಯಕರ್ತರಾಗಿರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಪಕ್ಷದ ನಿಷ್ಠೆ ಇದ್ದಿದ್ರು ಅವ್ರಿಗೆ, ಪಕ್ಷದ ಜೊತೆಯಲ್ಲಿ ಇರ್ತಾ ಇದ್ರು. ಪಕ್ಷದ ನಿಷ್ಠೆ ಇರ್ಲಿಲ್ಲ ಅವ್ರಿಗೆ. ಅವಕಾಶವಾದತನ. ಈ ಕಡೆ ಮಗವೇ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ, ನನ್ನ ಫೋರ್ಜರಿ ಸೈನ್ ಮಾಡ್ಬಿಟ್ಟು ನನ್ನ ಜಮೀನು ಬರ್ಸ್ಕೊಂಡ್ಬಿಡೋರಂತ. ಅಲ್ಲಲ್ಲ, ನಾನು ವೈಯಕ್ತಿಕ ಮಾತಾಡ್ತಾ ಇಲ್ಲ. ಈ ರೀತಿಯ ಅವಕಾಶವಾದತನವನ್ನ ಮಾಡ್ತಕ್ಕಂಥ ಯೋಗೇಶ್ವರ್ ಅವರು ಇವತ್ತು ಗೆದ್ದಿರ್ತಕ್ಕಂಥದ್ದು. ಇವತ್ತು ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರಿಗೆ ದೊಡ್ಡ ಗಂಡಾಂತರ ಕಾದಿದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಂಪಲ್ ಇಷ್ಟೇನೆ. ಕಳೆದ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಿಂದ ಇಳಿಸ್ಬೇಕು ಅಂತ ಹೇಳಿ ಈ ಸಿದ್ದರಾಮಯ್ಯನ ಮಾತು ಕೇಳ್ಕೊಂಡು ಒಂದಷ್ಟು ಜನ ಗ್ಯಾಂಗ್ ಕರ್ಕೊಂಡು ಹೋದ್ರು, ರಾಜೀನಾಮೆ ಕೊಡಿಸಿದ್ರು, ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ರು, ಬಂದ್ರು. ಇವತ್ತು ಏನಾದ್ರೂ DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಇದು ಬರ್ಕೊಳ್ಳಿ, ಇದು ಇವತ್ತಿನ ದಿನ ಮಾತು. ಮುಂದಿನ ದಿನಗಳಲ್ಲಿ ಇದೇ ಯೋಗೇಶ್ವರ್ ಅವರು DK ಶಿವಕುಮಾರ್ಗೆ ಸರಿಯಾದ ಗುನ್ನ ಇಡ್ತಾರೆ. ಗುನ್ನ ಅಂದ್ರೆ ಅರ್ಥ ತಪ್ಪಾಗಿ ತಿಳ್ಕೊಬಾರ್ದು. ಅವರಿಗೆ ಬೆನ್ನಲ್ಲಿ ಚಾಕ ಹಾಕ್ಬಿಟ್ಟು ಮತ್ತೆ ಅವ್ರ ಪಕ್ಷದಿಂದ. ಚಿನಾರಾಮು ಸರ್, ಇವಾಗ DK ಶಿವಕುಮಾರ್ ಅವರೇ ಹೇಳಿದ್ರು, ಈ ಜಿಲ್ಲಾ ಉಸ್ತುವಾರಿ ಆಗಿದ್ರು, DCM ಆಗಿದ್ರು, ಅವರೇ ಹೇಳ್ತಿದ್ರು ಯೋಗೇಶ್ವರ್ ಗೆಲ್ತಾರೆ, ಟಿಕೆಟ್ ಕೊಡಿ ಅಂತ ಹೇಳಿ. ಅವ್ರು ಮಾತನಾಡಿದ್ದು ಅಶ್ವಥ್ ನಾರಾಯಣ ಅವ್ರ ಬಗ್ಗೆ. ಅಂದ್ರೆ ನಿಮ್ ಪಕ್ಷದಲ್ಲಿ ಹೊಸದಾಗೇನಲ್ಲ ಸರ್, ಗೊತ್ತಿತ್ತು ಯೋಗೇಶ್ವರ್ ಅವರಿಗೆ ಗೆಲ್ಲೋ ಸಾಮರ್ಥ್ಯ ಇದೆ ಅಂತ. ಉಳಿಸ್ಕೊಳ್ಬೇಕಂದ್ರೆ ನಿಂತ್ಕೊಳ್ಳಕ್ ರೆಡಿ ಇಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು ಎಲ್ಲಿ ಸಿಗ್ತದೆ, ಎಲ್ಲಿ ಅಧಿಕಾರ ಸಿಗ್ತದೆ, ಎಲ್ಲ ಅವಕಾಶ ಸಿಗ್ತದೆ. ಅವಕಾಶವಾದ ರಾಜಕಾರಣ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ನವರು ಇವತ್ತು ಇನ್ನೇನಾಗಿದೆ? ದುಡ್ಡು ಕೊಟ್ಟು ಇನ್ನೇನಾಗಿದೆ? ಇವತ್ತು ಅದೇ ಆಗಿರ್ತಕ್ಕಂಥದ್ದು. ಇವತ್ತು ನಟರಾಜ್ ಗೌಡರು 100 ಹೇಳಿ, ಇವತ್ತು ಕಾಂಗ್ರೆಸ್ ಅವರು 100 ಹೇಳಿ, DK ಶಿವಕುಮಾರ್ ಬಿಜೆಪಿಯನ್ನ ಒಡೆದಾಳೋ ನೀತಿಯನ್ನ ಮಾಡ್ತಕ್ಕಂತ ಒಂದು ಕುತಂತ್ರ ನಡೆಸಲಿ. ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಣ ಕೊಟ್ಟಾದ್ರು ನಿಂತ್ಕೋತಾರೆ ಮತದಾರರ ಪಟ್ಟಿ ಬೂತಲ್ಲಿ. ಯಾವ ಕಾರಣಕ್ಕೂ ಓಡೋಗಲ್ಲ, ಬೆನ್ ತೋರ್ಸಲ್ಲ. ಅವ್ರ MLC ಆಗಿದ್ರು, ಅವ್ರ ಪಕ್ಷ ಬಿಟ್ಟು ಹೋಗುವಂತ ಬಿಜೆಪಿ ಬೂತ್ ಗಳಲ್ಲೂ ಕೂಡ ಕಾಂಗ್ರೆಸ್ ಓಟ್ ಬಿದ್ದಿದೆಯಂತೆ. DK ಶಿವಕುಮಾರ್ ಅವರು ಅಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಂಡ್ ಮಾತನಾಡ್ತಾರೆ. DK ಶಿವಕುಮಾರ್ ಆಗಿ ತಮ್ಮನ್ನೇ ನಿಲ್ಸ್ಕೋಬೋದಾಯ್ತು. ನಿಲ್ಸ್ಕೋಬಾಯ್ತಲ್ಲ. MP ಆಗಿದ್ರು ಅವರು, ಆ ಕ್ಷೇತ್ರದ MP ಆಗಿದ್ದಂತವ್ರು. ಈ ಸರಿ ಏನೋ ಅಚಾತುರ್ಯ ಸೋತ್ ಬಿಟ್ಟಿದ್ದಾರೆ ಪಾಪ. ಆಯ್ತು, ಈ ಸರಿ ನಿಲ್ಸಿ ಮತ್ತೊಂದ್ಸರಿ ಗೆಲುವಿಗೆ ಪರೀಕ್ಷೆ ಮಾಡ್ಬೋದಾಯ್ತು. ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೂ ಗೊತ್ತಿತ್ತು ನಾವು ನಿಂತ್ರೆ ಗೆಲ್ಲಲ್ಲಪ್ಪ, ವಲಸೆ ತಗೊಂಬಂದ್ ಯಾರನ್ನ ಒಬ್ಬ ನಿಲ್ಸ್ಕೋಬೇಕು. ಅದೇ ನಾ ಹೇಳ್ದಾಗ ಆಗ್ಲೇ ದಿಕ್ಕಿಲ್ಲದ ಮನೆಗೆ ಒಬ್ಬ ದೇವುಗಳ ದಿಕ್ಕು ಅನ್ನೋ ರೀತಿಯಲ್ಲಿ ಯಾರೋ ಒಬ್ಬನ ಕರ್ಕೊಂಡ್ ನಿಲ್ಸ್ಕೊಂಡಿದ್ದಾರೆ. 30 ಸೆಕೆಂಡ್ ರಿಯಾಕ್ಷನ್ ತಗೊಂಡು ನಾನು ಆಮೇಲೆ ಚಂಬಿ ಸರ್ಗೆ ಪ್ರಶ್ನೆ ಕೇಳ್ತೀನಿ. ಈಗ ನೋಡಿ, CP ಯೋಗೇಶ್ವರರು ಮುಂಚೆ ಮೂಲತಃ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಅವರನ್ನ ಆಪರೇಷನ್ ಕಮಲಕ್ಕೆ ಒಳಗಾಗಿ 2008ರಲ್ಲಿ ಬಿಜೆಪಿಗೆ ಹೋದಂತವ್ರು. ಅವರೇನು ಮುಂಚೆಯಿಂದ ಬಿಜೆಪಿಯಿಂದ RSS ಸಂಘಟನೆಯಿಂದ ಬಿಜೆಪಿಯಿಂದ ಬಂದಂತವ್ರಲ್ಲ. ಕಾಂಗ್ರೆಸ್ ಅನ್ಬೋದಾ ಅದ್ರ ಬಗ್ಗೆ ಒಂದು ಆದ್ರೆ ನಾನು ಅವ್ರೆಲ್ಲೋದ್ರು ಮಾಡಿದ್ರು, ಅವ್ರ ಏನು ಯೋಗ್ಯತೆ ನಾನು ಅದನ್ನ ಹೇಳ್ತಾ ಇಲ್ಲ. ನೀವೇ ಹೇಳ್ದಂಗೆ
CP ಯೋಗೇಶ್ವರು ಗೆಲ್ಲುವಂತ ಕುದುರೆಯಲ್ಲಿ ಗೆಲ್ಲುವಂತ ಸಾಮರ್ಥ್ಯ ಇರತಕ್ಕಂಥವ್ರು, ಜನರ ಸಂಪರ್ಕ ಇಟ್ಕೊಂಡಂಥವ್ರು, ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವ್ರು. ಅಂಥವ್ರಿಗೆ ಬಿಜೆಪಿ ಮತ್ತು JDS ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ ಅನ್ನೋದು ಅಲ್ಲ. ಚನ್ನಪಟ್ಟಣ ಜನ ಮಾತಾಡ್ತಾರೆ. ಮೋಸ ಮಾಡಿ ಇಡೀ ಬಿಟ್ಕೊಟ್ರಲ್ಲ, ಚನ್ನಪಟ್ಟಣ ಅವತ್ತು ಜನ- ಎಲ್ಲೋಗಿತ್ತು? ಅವತ್ತು ಯಾಕೆ ಬಿಟ್ಕೊಟ್ರಿ ನೀವು? ಆ ಕಾಂಗ್ರೆಸ್ ಅವ್ರು ಇದ್ದವ್ರು ನೀವ್ ಹೇಳ್ತೀರಿ, ಮೂಲತಃ ಕಾಂಗ್ರೆಸ್ ಅವರಿಂದ. ನೀವು ಸ್ವಲ್ಪ ಕಾಂಗ್ರೆಸ್ ಅವ್ರು ತಾಳ್ಮೆ ತಗೊಳ್ಳಿ. ನೀವ್ ಯಾಕೆ ಬಿಟ್ಕೊಟ್ರಿ? ಸ್ವಲ್ಪ ತಾಳ್ಮೆ ನೀವ್ ಯಾಕೆ- ತಗೊಳ್ಳಿ. ಅಲ್ಲ, ನಾವು ತಾಳ್ಮೆ ಯಾಕೆ ತಗೊಳ್ಬೇಕು? ಅವರು 30 ಸೆಕೆಂಡ್ ನೀವು ನಮ್ಗೆ ಗೆದ್ದಿದ್ದೀರ ಹೇಳಿದ್ರು. ಮೂರು- 30 ಸೆಕೆಂಡ್ ನಮ್ಗೆ ನೀವು ಹೇಳಿದ್ರು. ಗೆದ್ದಿದ್ದೀರ ಅವ್ರು ಮೂರು ಜನ. ಇದು ಆಯ್ತು. ಶಾಶ್ವತವಾದ ಈ ಪ್ರಶ್ನೆ ವ್ಯಾಲಿಡ್ ಇದೆ. ಆಯ್ತು, ರಾಮು ಸರ್. ರಾಮು ಸರ್ ಆಯ್ತು, ರಾಮು ಸರ್. ನನಗೆ ಅರ್ಥ ಆಯ್ತು, ರಾಮು ಸರ್. ರಾಮು ಸರ್, ಇವತ್ತು ಒಂದು ಪರ್ಸನಲ್ ರಿಕ್ವೆಸ್ಟ್. ನಟರಾಜ್ ಗೌಡ್ರೆ. ಪೂಜೆ ಮಾಡ್ಬೇಕು ನೀವು. ನಟರಾಜ್ ಗೌಡ್ರೆ. ಯಾಕಂದ್ರೆ ನೀವು ಮುಖ್ಯಮಂತ್ರಿ ಆಗಿದ್ದೆ CP ಯೋಗೇಶ್ವರಿಂದ. ಅದನ್ನ ಕಳ್ಸ್ಕೊಟ್ಟಾರೆ ನಿಮ್ಮ- ರಾಮು ಸರ್ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ನನ್ನ ಪರ್ಸನಲ್ ರಿಕ್ವೆಸ್ಟ್, ನನಗೆ ಮಾತನಾಡ್ಲಿಕ್ಕೂ ಕಷ್ಟ, ಬಟ್ ಡಿಬೇಟ್ ಮಾಡ್ತಿದ್ದೀನಿ, ದಯಮಾಡಿ ಕಿರ್ಚಬೇಡಿ. ಇವತ್ತೊಂದಿನ ನನಗೋಸ್ಕರ ಸಹಿಸ್ಕೊಳ್ಳಿ. ಚಂಬಿ ಪುರಾಣಿಕ್ ಸರ್, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ನಮ್ಮ ರಾಜ್ಯಕ್ಕೆ ಹೊಸದೇನಲ್ಲ. ಬಟ್ DK ಶಿವಕುಮಾರ್ ಅವರು ಇವತ್ತು ಹೇಳ್ತಿರೋ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಇದು ಅರ್ಥ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ವಿಚಿತ್ರ ಅಪ್ಪ. ಬಿಜೆಪಿ JDS ನವರೇ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು, ಕಾರ್ಯಕರ್ತರು ಬಿಜೆಪಿಯ ಬೂತ್ಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದೆ. ಇದು ಯಾವ ತರದ ಅಡ್ಜಸ್ಟ್ಮೆಂಟ್ ಅಂತ? JK ಶಿವಕುಮಾರ್ ಈಸ್ ಎ ಮಾಸ್ಟರ್ ಸ್ಟ್ರಾಟಜಿಸ್ಟ್. ಅವರು ಕರ್ನಾಟಕದಲ್ಲಿ ಈ ಚುನಾವಣೆ, ಅವರು ಇಡೀ ದೇಶದಲ್ಲಿ ಅವ್ರ ಕಾಂಗ್ರೆಸ್ ಪಕ್ಷ ಎಲ್ಲೇ ಕ್ರೈಸಿಸ್ ಇದ್ದು DK ಶಿವಕುಮಾರ್ ಯಾಕೆಂದ್ರೆ ಅವ್ರ ಜೊತೆಗೆ ಅವ್ರಿಗೆ ಈ ಟ್ಯಾಕ್ಟಿಕ್ಸ್ ಜೊತೆಗೆ ರಿಸೋರ್ಸಸ್ ಇದೆ, ಮತ್ತೆ ಅವ್ರಿಗೆ ಕೆಪಬಿಲಿಟಿ ಇದೆ. ಮತ್ತೆ ಏನನ್ನಾದ್ರೂ ನಾನು ನೋ ಅನ್ನಲ್ಲ, ಅವ್ರು ಎಸ್ ಅಂತಾನೆ ಸ್ಟಾರ್ಟ್ ಮಾಡೋದು. ಅದು ಸೋಲು ಗೆಲುವು ಬೇರೆ ವಿಷಯ. DK ಶಿವಕುಮಾರ್ ಹೇಳಿರೋದನ್ನ ನಾನು ಒಪ್ತೇನೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇವರು ನಟರಾಜ್ ಗೌಡ್ರು ಬಹಳ ಅವ್ರ ಕಾಂಗ್ರೆಸ್ ಪಕ್ಷದ ಇದನ್ನ ಸಮರ್ಥಿಸಿದ್ರು, ನಿಜ. ಆದ್ರೆ ಯೋಗೇಶ್ವರ್ ಅವರು ಇದಾರಲ್ಲ, ಅವ್ರು ಒರಿಜಿನಲ್ ಕಾಂಗ್ರೆಸ್ ಇರ್ಬೋದು, ಅವ್ರಿಗೂ DK ಶಿವಕುಮಾರ್ಗೂ ಇರತಕ್ಕಂತ ಒಂದು ದ್ವೇಷ ಏನಿದೆ ಅದನ್ನ ರಾಮು ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದ್ ಮುಂದೆ ಅದರಿಂದ ಒಂದು ಸ್ಮಿತಾ, ನಿಮಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ಇವ್ರು ಒಪ್ಪದೇ ಇರ್ಬೋದು, ರಾಜಕೀಯದಲ್ಲಿ ಪರ್ಮನೆಂಟ್ ಫ್ರೆಂಡ್ಸ್ ಪರ್ಮನೆಂಟ್ ಎನಿಮೀಸ್ ಯಾರು ಇಲ್ಲ, ಎಲ್ಲರಂದ್ರೆ ಅವಕಾಶವಾದಿಗಳೇ. ಆಮೇಲೆ ಹಣದ ವಿಚಾರ ಮಾತಾಡಿದ್ರು. ಯಾವ ಪಕ್ಷ ಅಲ್ಲಿ ಹಣ ಹಂಚಿಲ್ಲ. ನೀವು ಈಗ ಯಾವ ಚುನಾವಣೆಯಲ್ಲಿ ಕಾರ್ಪೊರೇಟ್ ಚುನಾವಣೆಗೆ 10 ಕೋಟಿ ಬೇಕು ಅಂದ್ರೆ ಒಂದು ಅಸೆಂಬ್ಲಿ ಚುನಾವಣೆಗೆ 50 ರಿಂದ 60 ಕೋಟಿ ಖರ್ಚಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅದರಿಂದ ಆ ವಿಷಯದಲ್ಲಿ ಇವರು ಸಿದ್ಧಾಂತ ನೈತಿಕತೆ ಕುರಿತು ಮಾತಾಡೋದು ಬಹುಶಃ ನಮ್ಮ ವೀಕ್ಷಕರು ಒಪ್ಪಲಿಕ್ಕಿಲ್ಲ. ಆದ್ರೆ ಈ ಪಾಯಿಂಟ್ ನೀವ್ ಹೇಳ್ದಂಗೆ ಮೊದಲನೇ ತಪ್ಪು ನನ್ ಪ್ರಕಾರ HD ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಯೋಗೇಶ್ವರ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗಿರುವಾಗ, ಮತ್ತೆ ಅವ್ರಿಗೆ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಅವಕಾಶ ಕೊಟ್ಟಿರುವಾಗ, ಅವ್ರದೇ ಆದ 30-35 ಸಾವಿರ ಏನು ಒಂದು ರೆಡಿ ವೋಟ್ ಬ್ಯಾಂಕ್ ಇರುವಾಗ ಅಂತವ್ರನ್ನ ನಾವು ಚುನಾವಣೆಗೆ ಸ್ಪರ್ಧಿಸಕ್ ಬಿಡೋದಿಲ್ಲ, ನಮ್ಮ ಪಕ್ಷಕ್ಕೆ ಬನ್ನಿ. ಅವ್ರ ವಾದವನ್ನ ಯಾರು ಒಪ್ಪುವುದಿಲ್ಲ. ವಿವೇಚನೆಗೆ ರಾಜಕೀಯ ಅಂತಂದೇನೋ ಗೆಲ್ಲುವ ಒಂದು ವಿನಬಿಲಿಟಿಯನ್ನ ನೋಡ್ಬೇಕು. ಆ ಒಂದು ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿ ಮಗನನ್ನ ಬಲಿ ಪಶು ಮಾಡಿದ್ರು. ಮಗನಿಗಿದ್ದಂತ ಸಿಂಪತಿಯನ್ನ ಇಲ್ಲಿ ಅವರು ನಿಲ್ಲಿಸ್ಬಿಟ್ಟು ಇವಾಗ ರೆಲಿಪ್ಟೆಂಟ್ ಇದು. ನಿಖಿಲ್ ಬಗ್ಗೆ ಎಲ್ಲರೂ ಹೇಳ್ತಾರೆ, JD ದೇವೇಗೌಡರು ಸಹ ಹೇಳಿದ್ದಾರೆ, ನಿಖಿಲ್ಗೆ ಇಷ್ಟ ಇರಲಿಲ್ಲ, ಒತ್ತಾಯ ಮಾಡಿ ನಿಲ್ಸಿದ್ರು ಅಂತ. ಯಾವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತನ್ನ ಇಟ್ಕೊಂಡು ಮಾಡಿದ್ರು ಅವರು. ಅಂದ್ರೆ ಏನಾಯ್ತು, ಇಲ್ಲಿ ವ್ಯಕ್ತಿ ದ್ವೇಷ ಅಂತಕ್ಕಂಥದ್ದು ಪಕ್ಷಗಳನ್ನ ನಾಶ ಮಾಡುತ್ತೆ. ನೀವ್ ಹೇಳಿದ್ರಲ್ಲ, ಪರಸ್ಪರ ಕಚ್ಚಾಡೋದು, ಕಿರ್ಚಾಡೋದು, ವೈಯಕ್ತಿಕ ಟೀಕೆಯಿಂದ ಅಗತ್ಯ ಇಲ್ಲ. ಈ ಯೋಗೇಶ್ವರ್ಗೆ ಮೆನಿ ಡಿಸ್ಕ್ವಾಲಿಫಿಕೇಶನ್ ಇರ್ಬೋದು, ಬಟ್ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಅನ್ ಆರ್ಫನ್. ಗೆಲ್ಲುವ ಕುದುರೆಯನ್ನ ಅನೇಕರು ನಾನ್ ಗೆಲ್ಲಿಸ್ತೇನೆ ಅಂತ ಹೇಳ್ತಾರೆ. ಸೋಲುವ ವ್ಯಕ್ತಿಯನ್ನ ಕುರಿತು ಅನುಕಂಪ ಹೊರತು ಸೋಲ್ಗೆ ಕಾರಣ ಒಂದು ಕುಮಾರಸ್ವಾಮಿ. ಎರಡನೇದು ಬಿಜೆಪಿ ಅವರು ಪಟ್ಟಿಡಿಬೇಕಾಗಿತ್ತು. ಬಿಜೆಪಿಗಿಂತ ವಿಜೇಂದ್ರ ಅವರು ಅಧ್ಯಕ್ಷರು, ಆದ್ರೆ ಅವರು ಹೈಕಮಾಂಡ್ಗೆ ಅಲ್ಲಿ ದೇವೇಗೌಡರ ಇರ್ತಕ್ಕಂಥ ಪ್ರಭಾವವನ್ನ ನೋಡಿ ಆ ಹೈಕಮಾಂಡಿನಿಂದ ಸೂಚನೆ ಬರೋ ಹಾಗೆ ಕುಮಾರಸ್ವಾಮಿ ಮಾಡಿದ್ರು. ಯಾರಿಗೆ? ಇವರಿಗೆ ನಿಖಿಲ್ ಸೀಟ್ ಕೊಡಿ ಅಂತಕ್ಕಂಥದ್ದು. ಆಮೇಲೆ ಅಮಿತ್ ಶಾ ಹೇಳಿದ್ರಂತೆ, ನಿಖಿಲ್ ಅವರಿಗೆ ಸೀಟ್ ಕೊಡ್ತೇವೆ ಅಂತ ಅದನ್ನ ಹೇಳಿದ್ರು ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜನ ವಿಜಯೇಂದ್ರ ಹೇಳ್ಬೇಕು. ಹೀಗೆ DK ಶಿವಕುಮಾರ್ ಹೇಗೆ ಬಿಜೆಪಿ ಅವರು JDS ನವರು ನಮಗೆ ಹೆಲ್ಪ್ ಮಾಡಿದ್ರು ಅಂದ್ರೆ ಅದೇ ರೀತಿ ಅವರು ಆತ್ಮಾವಲೋಕನ ಮಾಡಬಹುದು. ಆ ರೀತಿಯ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಮೂರನೇದಾಗಿ ಜಮೀರ್ ಅಹಮದ್ ಈಸ್ ದಿ ಮ್ಯಾನ್ ಆಫ್ ದಿ ಮ್ಯಾಚ್. ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು. ಕಾರಣ ಏನು? ಮುಸ್ಲಿಂ ಮತಗಳನ್ನ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಅವರು ಡೆಫಿನೆಟ್ ಆಗಿ ನೋಯಿಂಗ್ಲಿ ಎಲ್ಲ ಗೊತ್ತಿದ್ದು ಕುಮಾರಸ್ವಾಮಿ ಅವರನ್ನ ಖಾಲಿ ಅಂತ ಕರೆದ್ರು. ಮತ್ತೆ ಅದು ಗೊಂದಲ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು. ಅವರು ಶತ್ರುಗಳಾದ್ರೆ ಯಾವ ಮಟ್ಟದಲ್ಲಿ ಲ್ಯಾಂಗ್ವೇಜ್ ಬರುತ್ತೋ ಗೊತ್ತಿಲ್ಲ. ಸದ್ಯ ಖಾಲಿ ಅಂತ ಕರೆದ್ರು. ಅದನ್ನ ಒಕ್ಕಲಿಗರ ಓಟುಗಳನ್ನು ಕನ್ಸಾಲಿಡೇಟ್ ಆಗಿದ್ದು ನಿಜ. ಆದ್ರೆ ಅದು ಯಾಕೆ ಕನ್ಸಲ್ಟೇಟ್ ಅಂದ್ರೆ ಯೋಗೇಶ್ವರ್ ಅವರ ಒಂದು ಮೇಲೆ ಇದ್ದಂತ ಒಂದು ಏನು ವಿಶ್ವಾಸ ಇತ್ತು ಅದು ಕಡಿಮೆ ಆಯ್ತು. ಆದ್ರೆ ಒಕ್ಕಲಿಗರು ಒಟ್ಟಾಗಿ ಓಟನ್ನ ಮಾಡ್ಲಿಲ್ಲ. ಅವ್ರ ಆತ್ಮಗೌರವದ ಬಗ್ಗೆ ಹೇಳಿದ್ರೆ ಹೊರತು
ಚುನಾವಣೆಯ ಒಂದು ಮತದಾನದ ಒಂದು ಪ್ರಕ್ರಿಯೆ ಮತ್ತು ಫಲಿತಾಂಶವನ್ನು ನೋಡಿದಾಗ ಒಕ್ಕಲಿಗರ ಮತಗಳು ಕುಮಾರಸ್ವಾಮಿ ಅವರನ್ನ ನಿಖಿಲ್ ರವ್ರನ್ನ ಕೈ ಹಿಡಿದಿಲ್ಲ. ಅಂದ್ರೆ ಏನಾಯ್ತು, ಒಕ್ಕಲಿಗಾಸ್ ಆರ್ ಲುಕಿಂಗ್ ಫಾರ್ ಆಲ್ಟರ್ನೇಟಿವ್ ಲೀಡರ್ ಯಾರು? ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಈ ಒಂದು ತಂತ್ರವನ್ನ ಚೆನ್ನಾಗಿ, ಕಾರಣಗಳು ಏನೇ ಇರ್ಬೋದು, ಅಲ್ಲಿ ಲಾಸ್ಟ್ ಮಿನಿಟ್ ಪ್ರೀವಿಯಸ್ ಡೇ ಏನೇನಾಯ್ತು ಅನ್ನೋದು ಅದು ಅಲ್ಲಿರೋ ಜನಕ್ಕೆ ಗೊತ್ತಿರುತ್ತೆ. ಅವ್ರು ಪ್ರಾಮಾಣಿಕರಾದ್ರೆ ಅದನ್ನ ಒಪ್ಕೋಬೇಕು. ಅದ್ರ ಹಿಂದೆ ನಮ್ಮ ಡೇಂಜರ್ ಅಲರ್ಟ್ ಟು ಜೆಡಿಎಸ್ ಸರ್. ನೀವ್ ಹೇಳ್ದಂಗೆ ಈ ಒಕ್ಕಲಿಗರ ಹಾರ್ಟ್ಲ್ಯಾಂಡ್ ಅಲ್ಲೇನೆ ಒಕ್ಕಲಿಗ ಪರ್ಯಾಯ ನಾಯಕರಿಗೆ ಹುಡುಕ್ತಿದ್ದಾರೆ ಒಕ್ಕಲಿಗ ಸಮುದಾಯದವರೇ ಅಂದ್ರೆ ಜೆಡಿಎಸ್ ಸಹಜ ಆತಂಕ.